ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಮಾತಾಡ್ತಾ ಇದ್ದು ಎಮ್ ಎ ಕನ್ಸ್ಟ್ರಕ್ಷನ್ಸ್ ಮಂತು ಅಸುಟಿ ಅಂತ. ನಿಮಗೆ ನೀವು ಅಲ್ಲಿ ಟ್ರೆಂಡ್ ಆಗಿರುವಂಥ ಮನೆಗಳನ್ನು ನಾವು ಇವತ್ತು ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ವಿ. ಜೊತೆಗೆ ನಿಮಗೆ ಇವತ್ತು ಮಾಡಿರುವಂಥ 30 ಮತ್ತು 40 ಸೈಜ್ನಲ್ಲಿರುವಂತಹ ಒಂದು ಮನೆಯನ್ನು ಅದ್ಭುತವಾಗಿ ನಿಮಗೆ ನಿರ್ಮಾಣ ಮಾಡಿ ಕೊಡ್ತಾ ಇದ್ವಿ. ಸೊ ಆ ಒಂದು ಮನೆಯನ್ನು ಇಂಟೀರಿಯರ್ ಡಿಸೈನಿಂಗ್ ನೋಡೋದಾದರೆ ನೋಡಿ ಬನ್ರಿ. ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಇದು ಬಂದ್ಬಿಟ್ಟು ಫಸ್ಟ್ ನಿಮಗೆ ಬೆಡ್ರೂಮು ಆ ಥರ ಎಲ್ಲ ಹಾಲಿಗೆ ಇಲ್ಲಿ ಸಿಗ್ತದೆ ನೋಡಿ ಹೇಗಿದೆ. ಎಲ್ಲ ಟ್ರೆಡಿಷ್ನಲ್ ಮಾಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಫಸ್ಟ್ ಎಂಟ್ರೆನ್ಸ್ನಲ್ಲಿ ನಿಮಗೆ ಎಂಟ್ರೆನ್ಸ್ನಲ್ಲಿ ಬಂದುಕೊಟ್ಟು ಬುದ್ಧನ ಈ ಥರ ಒಂದು ಫಸ್ಟ್ ಡೆಕೋರೇಷನ್ ಮಾಡಲಾಗಿದೆ. ನಂತರ ಈ ಕಡೆ ನಿಮಗೆ ಟೆರ್ಕೇಸ್ ಮಾಡಲಾಗಿದೆ. ನಿಮಗೆ ಇದು ಎಂಟ್ರಿಯಲ್ಲಿ ನೀವು ಮೇಲುಗಡೆ ಮತ್ತು 2ನೇ ಫ್ಲೋರ್ಗೆ ನೀವು ಅಪ್ ಆಗ್ಬೋದು. ನಂತರ ನೋಡಿ ಇದು ಬಂತು ಲಿವಿಂಗ್ ಹಾಲ್ ಅಂತ. ನಿಮಗೆ ಮೇಲೆಲ್ಲ ಅದಕ್ಕೆ ನೋಡ್ತಾ ಇದ್ದೀರಾ ಮಾರ್ಬಲ್ ಡಿಸೈನಿಂಗ್ನಲ್ಲಿ ಈ ಒಂದು ಲಿವಿಂಗ್ ಹೋಮನ್ನು ರೆಡಿ ಮಾಡಲಾಗಿದೆ. ಜೊತೆಗೆ ಇಂಟೀರಿಯಲ್ ಮೋರಲಲ್ಲಿ ಟೈಲ್ಸ್ಗಳನ್ನು ಕೂಡ ಗ್ರ್ಯಾಂಡ್ನಲ್ಲಿ ಇವತ್ತು ಈ ಒಂದು ಹಾಲಿಗೆ ಅದನ್ನು ಟಚಪ್ ಮಾಡಲಾಗಿದೆ. ನಂತರ ಅದಕ್ಕೆ ಸೆಟ್ ಆಗುವಂತಹ ಉತ್ತಮವಾದ ಸೋಫಾ ಸೆಟ್ಗಳನ್ನು ಕೂಡ ಈ ಒಂದು ಹಾಲ್ನಲ್ಲಿ ಸೆಟ್ ಮಾಡಲಾಗಿದೆ. ನಂತರ ಈ ಒಂದು ಹಾಲ್ನಲ್ಲಿ AC ಕೂಡ ಅವೈಲೇಬಲ್ ಇದೆ. ಜೊತೆಗೆ ನೀವು ಮೇಲ್ಗಡೆ ನೋಡ್ಬೋದು ಮಾರ್ಬಲಲ್ಲಿ ಡಿಸೈನಿಂಗ್ ಮಾಡಿರ್ತಕ್ಕಂತಹ POP ವರ್ಕ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಉತ್ತಮವಾದ ಶೋಕೇಸ್ನ ಜೊತೆಗೆ ಇದರಲ್ಲಿ ನಿಮಗೆ ಪ್ಲೈವುಡ್ ಟಚ್ಅಪ್ನಿಂದ ಮಾಡಿರ್ತಕ್ಕಂತಹ ಒಂದು ಉತ್ತಮವಾದ ಒಳ್ಳೆ ಕ್ವಾಲಿಟಿ ಇರುವಂತಹ ಹಾಲು ಕೂಡ ನಾವು ರೆಡಿ ಮಾಡಿಕೊಡ್ತೀವಿ. ನಂತರ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಆರ್ಚ್ ನೋಡ್ತಾ ಇದ್ವಿ. ಇದು ನಿಮಗೆ ಹೋಗೋದು ಕಿಚನ್ ರೂಮ್ನಲ್ಲಿ ಎಂಟರ್ ಆಗೋದು. ನೋಡಿ ಕಿಚನ್ ರೂಮ್ನು ಕೂಡ ಇವತ್ತು ಇಂಟೀರಿಯಲ್ ಮಾಡಲಲ್ಲಿ ಡಿಸೈನಿಂಗ್ ಮಾಡಲಾಗಿದೆ. ಹಿಂದೆ ನೀವು ವಾಲ್ ನೋಡ್ತಾ ಇರ್ಬೋದು. ಟ್ರೆಂಡ್ನಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಮೆಟೀರಿಯಲ್ಸ್ಗಳನ್ನು ಈ ಒಂದು ಕಿಚನ್ನ ಇಂಟೀರಿಯಲ್ ಡಿಸೈನಿಂಗಲ್ಲಿ ನಾವು ಯೂಸ್ ಮಾಡಿ ಕೊಡ್ತಾ ಇದ್ದೀವಿ. ಸಿಂಕ್ ನೋಡ್ತಾ ಇರ್ಬೋದು. ಜೊತೆಗೆ ವಿಂಡೋಸ್ ಕೂಡ ಟಚಪ್ನಲ್ಲಿ ಮಾಡಲಾಗಿದೆ. ರೆಫ್ರಿಜರೇಟರ್ ಆಗಿರ್ಬೋದು. ಇಲ್ಲಿ ಒಂದು ವಿಂಡೋ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಡಲಾಗಿದೆ. ನಂತರ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಕೂಡ ಈ ಒಂದು ಕಿಚನ್ ರೂಮ್ನಲ್ಲಿ ಸೆಟ್ಲ್ ಮಾಡಲಾಗಿದೆ ನೋಡ್ತಾ ಇರ್ಬೋದು. ಜೊತೆಗೆ ಅದ್ರ ಡೈನಿಂಗ್ ಟೇಬಲ್ ಹಿಂದ್ಗಡೆ ಒಂದು ವಾಲನ್ನು ಡಿಸೈನಿಂಗನ್ನು ಹಾಕಲಾಗಿದೆ. ಇದು ಉತ್ತಮವಾಗಿ ಕಾಣ್ತದೆ. ಕಿಚನ್ ರೂಮ್ನಲ್ಲಿ ಕೂಡ ಊಟ ಮಾಡುವಂಥ ಇಂಟ್ರೆಸ್ಟ್ ಬರ್ತಾ ಇದೆ. ಜೊತೆಗೆ ನೀವು ಇಲ್ಲಿ ಬಾತ್ರೂಮ್ ನೋಡ್ತಾ ಇರ್ಬೋದು. ಇದು ವಾಶ್ರೂಮ್ನಲ್ಲಿ ಕೂಡ ಒಂದು ಉತ್ತಮವಾದ ಇಂಟೀರಿಯರ್ ಡಿಸೈನಿಂಗ್ ಬ್ಯಾಕಪ್ ವಾಲ್ಗಳನ್ನು ನಾವು ಸೆಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಈ ಒಂದು ಕಿಚನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡ್ಬೋದು ಟಾಯ್ಲೆಟ್ ರೂಮ್ ವಿತ್ ಬಾತ್ರೂಮ್ ಕೂಡ ಇದರಲ್ಲಿ ನಮಗೆ ಅವೈಲೇಬಲ್ ಸಿಗ್ತದೆ. ಜೊತೆಗೆ ಇಲ್ಲಿ ಸ್ಟೋರೇಜ್ ರೂಮ್ ನೋಡ್ತಾ ಇರ್ಬೋದು. ಸ್ಟೋರೇಜ್ ರೂಮ್ ಕೂಡ ಉತ್ತಮವಾದ ಕ್ವಾಲಿಟಿಯಿಂದ ಮಾಡಿರ್ತಕ್ಕಂತಹ ಒಂದು ವಾಲನ್ನು ನಾವು ಡಿಸೈನಿಂಗನ್ನು ಕೊಡ್ತಾ ಇದ್ವಿ. ಜೊತೆಗೆ ಪೇಂಟಿಂಗ್ ಕೂಡ ಉತ್ತಮವಾಗಿದೆ. ಒಳ್ಳೆ ಕ್ವಾಲಿಟಿ ಪೇಂಟಿಂಗನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ ಸರ್ ನೋಡಿ. ಈಗ ಮುಂದೆ ಹಾಲಿಗೆ ಮತ್ತೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿಕೊಳ್ಳಿ ಹಾಲು ಕೂಡ ಒಂದು ಉತ್ತಮವಾಗಿ ಕಾಣ್ತಾ ಇದೆ. ನೋಡೋಕ್ಕೂ ಕೂಡ ಟ್ರೆಡಿಷ್ನಲ್ ಅನಿಸ್ತದೆ. ಜೊತೆಗೆ ನಾವು ಬೆಡ್ರೂಮ್ ನೋಡೋದಾದರೆ ನೋಡಿ ಸರ್ ಬೆಡ್ರೂಮ್ ಹೇಗಿದೆ. ಬೆಡ್ರೂಮ್ ಕೂಡ ಒಳ್ಳೆ ಇಂಟೀರಿಯರ್ ಡಿಸೈನಿಂಗ್ನಲ್ಲಿ ಒಳ್ಳೆ ಕ್ವಾಲಿಟಿಯನ್ನು ನಾವಿಲ್ಲಿ ಯೂಸ್ ಮಾಡಲಾಗಿದೆ. ಹಿಂದೆ ಗ್ರ್ಯಾಂಡ್ ಟೈಲ್ಸಿಂಗ್ ಕೂಡ ಲೈಟಿಂಗನ್ನು ಸೆಟ್ ಮಾಡಲಾಗಿದೆ. ಜೊತೆಗೆ ಉತ್ತಮವಾದ ಒಳ್ಳೆ ಕ್ವಾಲಿಟಿ ಬೆಡ್ ಕೂಡ ನಾವು ರೆಡಿ ಮಾಡಕ್ಕೆ ಕೊಡ್ತಾ ಇದ್ದೀವಿ. ಜೊತೆಗೆ ನಿಮಗಿಲ್ಲೇ ನೋಡ್ತಾ ಇರ್ಬೋದು ನೈಟ್ ಲೈಟಿಂಗ್ ಕೂಡ ಸೆಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇದು ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಈ ಒಂದು ಬೆಡ್ರೂಮ್ ಹೊಂದಿದೆ. ಟಾಯ್ಲೆಟ್ ರೂಮ್ ಕೂಡ ಹೊಂದಿದೆ. ಅಟ್ಯಾಚ್ ಈ ಒಂದು ಟಾಯ್ಲೆಟ್ ರೂಮನ್ನು ಹೊಂದಿರತಕ್ಕಂತಹ ಸೈಟ್ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಇಲ್ಲಿ ನಿಮಗೆ ನೋಡಲಿಕ್ಕೆ ಉತ್ತಮವಾದ ಒಳ್ಳೆ ಸ್ಕ್ರೀನನ್ನು ಕೂಡ ನಾವಿಲ್ಲಿ ಅಪೋಸಿಟ್ ಕೊಡ್ತಾ ಇದ್ದೀವಿ. ಈ ಸ್ಕ್ರೀನಲ್ಲಿದ್ರೂ ಮೈಂಡ್ ಕೂಡ ಒಳ್ಳೆ ಫ್ರೆಶ್ ಅಪ್ ಆಗ್ತದೆ ಬೆಳಗ್ಗಿಂದ. ನೀವು ನೋಡ್ತಾ ಇರ್ಬೋದು ಕ್ಲಾತ್ ಹಾಕಲಿಕ್ಕೆ ನಿಮಗೆ ಒಳ್ಳೆ ಟಚ್ ವುಡ್ನಲ್ಲಿ ರೆಡಿ ಮಾಡಿರ್ತಕ್ಕಂತಹ ಒಂದು ಬಾಕ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಡಿಸೈನಿಂಗ್ ನೋಡ್ತಾ ಇದ್ದಾರೆ ಜಿಂಕೆ ಥರ ಇರುವಂಥದ್ದು.
ಈ ಎರಡನೇ ಬೆಡ್ರೂಮ್ನಾಗ ನೋಡೋದಾದರೆ ಇದು ಕೂಡ ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲರ್ ಕೂಡ ನಾವು ಸೆಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಿಂದೆ ಕೂಡ ಸೇಮ್ ಡಿಸೈನಿಂಗನ್ನು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಓವರ್ ಕಲರ್ ಯಾವುದು ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ಕಲರ್ ಈ ಒಂದು ಬೆಡ್ರೂಮನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಇದು ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ರೆಡಿ ಮಾಡಿದ್ದೀವಿ. ಒಳ್ಳೆ ಡಿಸೈನಿಂಗನ್ನು ಕೊಡ್ತಾ ಇದ್ವಿ. ಇದು ಕೂಡ ಒಂದು ಒಳ್ಳೆ ಸರ್ವಿಸ್ ಅಂತ ನೀವು ಅಂದ್ಕೊಂಡಿದ್ದೀರಾ. ಇದು ನೋಡ್ತಾ ಇರ್ಬೋದು ನೀವು, ಇದು ಬೆಡ್ರೂಮ್ನಲ್ಲಿ ಇರುವಂತಹ ಒಂದು ಒಳ್ಳೆ ವಾಲ್ ಡಿಸೈನಿಂಗ್ ಆಗಿದೆ. ಈ ಒಂದು ಫ್ರೇಮ್ ನೋಡ್ತಾ ಇರ್ತದೆ ಬೆಳಗ್ಗೆ ಎಲ್ರಿಗೂ ಕೂಡ ಮೈಂಡ್ ಕ್ಲೀನ್ ಆಗ್ತಾಯಿದೆ, ಮನಃಶಾಂತಿ ಕೂಡ ಸ್ವಚ್ಛವಾಗಿರುತ್ತದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಟಾಯ್ಲೆಟ್ ರೂಮ್ ಮತ್ತು ಬಾತ್ರೂಮ್ ಕೂಡ ಒಂದು ಎಕ್ಸ್ಟರ್ನಲ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮನ್ನು ಈ ಒಂದು ಸೈಟ್ನಲ್ಲಿ ಈ ಒಂದು ಮನೆಯಲ್ಲಿ ನಾವು ರೆಡಿ ಮಾಡ್ತೀವಿ. ನೋಡಿ ಸರ್, ಇದು ಇದೆ ನಿಮ್ಮ ಉತ್ತಮವಾದ 30-40 ಸೈಟ್ನಲ್ಲಿ ಅವೈಲೇಬಲ್. ನಮ್ಮ ಕಡೆ ಈ ಥರ ಹೆಚ್ಚಿನ ಹೋಮ್ಗಳಿಗಾಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇದ್ರಿ ಉತ್ತಮವಾದ ಇಂಟೀರಿಯರ್ ಡಿಸೈನಿಂಗನ್ನು ನೋಡಿ ಸರ್, ಉತ್ತಮವಾದ ಇಂಟೀರಿಯರ್ ಡಿಸೈನಿಂಗನ್ನು ನೀವು ಕೊಡ್ತಾ ಇದ್ದೀವಿ ನಾವು. ಇನ್ನೂ ಹೆಚ್ಚಿನ ಈ ಥರ ವಿಡಿಯೋಸ್ಗಳಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ MA ಕನ್ಸ್ಟ್ರಕ್ಷನ್ಸನ್ನು ಓಪನ್ ಮಾಡಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಂತಹ ಎಲ್ಲದನ್ನು ಕೂಡ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನೀಡಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ.